ಎಲ್ಲರಿಗೂ ನಮಸ್ತೆ. ಶ್ರೀ ಮಹಾತಪಸ್ವಿ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದಂತಹ ಸ್ವಾಗತ. ಆತ್ಮೀಯರೇ, ನಮ್ಮ ಸಂಸ್ಥೆಗೆ ನಿಮ್ಮ ಬೆಂಬಲ ಇರಲಿ. ಕಳೆದಂತಹ ವಿಡಿಯೋದಲ್ಲಿ ಈಗಾಗಲೇ ನಿಮಗೆ ನಾವು ಒಂದು ಅದ್ಭುತ ವಿಚಾರಗಳನ್ನ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದು ಕೂಡ ಭೂಲೋಕದ ಸಂಜೀವಿನಿ. ಈ ಒಂದು ಕಲಿಯುಗದಲ್ಲಿ ಅದೆಂತಹದೇ ಕಷ್ಟ ಇದ್ರೂ ಕೂಡ ಪಾರು ಮಾಡುವಂತಹ ಏಕೈಕ ಅದ್ಭುತವಾದಂತಹ ಪರಿಹಾರ ಅಂತಂದ್ರೆ ಲಲಿತಾ ಸಹಸ್ರನಾಮ. ಈ ಲಲಿತಾ ಸಹಸ್ರನಾಮದ ಪಾರಾಯಣ ಪಠಣೆಯಿಂದ ಯಾವ್ಯಾರ ಜೀವನದಲ್ಲಿ ಏನೇನೆಲ್ಲ ಬದಲಾವಣೆಗಳಾಯ್ತು ಅನ್ನೋದನ್ನ ನಿಮ್ಗೆ ತಿಳಿಸ್ಕೊಡ್ತೀವಿ ಅಂತ ಹೇಳಿದ್ವಿ. ಅದರಂತೆ ಈ ಸಂಚಿಕೆ ಪ್ರಾರಂಭ ಆಗ್ತದೆ. ಆತ್ಮೀಯರೇ, ಮೊದಲಿಂದಲೂ ಕೂಡ ಅಂದ್ರೆ ಬಹಳಷ್ಟು ದಿನಗಳಿಂದಲೂ ಕೂಡ ನಮಗೆ ಒಂದಿಷ್ಟು ವಿಶೇಷವಾದಂತಹ ಕ್ಷೇತ್ರ ದರ್ಶನ ಮಾಡ್ಲಿಕ್ಕೆ ಅಥವಾ ಪುಣ್ಯ ಕ್ಷೇತ್ರಗಳ ದರ್ಶನವನ್ನು ಹೋಗ್ಲಿಕ್ಕೆ ಅಥವಾ ಅನೇಕ ರೀತಿಯಾದಂತಹ ಒಂದು ಸಿದ್ಧ ಪೀಠಗಳು, ಶಕ್ತಿ ಪೀಠಗಳಿಗೆ ಪ್ರವಾಸ ಹೋಗುವುದನ್ನ ನಾವು ರೂಢಿಯಲ್ಲಿ ಇಟ್ಕೊಂಡಿದ್ದೇವೆ. ವರ್ಷಕ್ಕೆ ಒಂದು ಬಾರಿ ಆದ್ರೂ ಕೂಡ ನಾವು ಇಂಥ ವಿಸ್ಮಯಗಳ ಕ್ಷೇತ್ರಗಳಿಗೆ ಹೋಗಿ ಅಲ್ಲಿಯ ದೇವಾನುದೇವತೆಗಳ ದರ್ಶನವನ್ನು ಪಡೆದುಕೊಂಡು ಅಲ್ಲಿ ಸಾಧ್ಯವಾದಷ್ಟು ಕಾಲ ಕಳೆದು ಅಲ್ಲಿರುವಂತಹ ಒಂದು ಐತಿಹಾಸಿಕ ಮತ್ತು ಪೌರಾಣಿಕ ಹಿನ್ನೆಲೆ ಮತ್ತು ಅಲ್ಲಿರುವಂತಹ ಚಾರಿತ್ರಿಕ ಹಿನ್ನೆಲೆಗಳನ್ನು ತಿಳಿಯುವಂತಹದ್ದು ನಮ್ಮ ಒಂದು ರೂಢಿ. ಅದೇ ರೀತಿಯಲ್ಲಿ ಕಳೆದ ಒಂದು 5 ವರ್ಷದ ಹಿಂದೆ ನಾವು ಅಸ್ಸಾಂ ರಾಜ್ಯಕ್ಕೆ ಹೋಗಿದ್ವಿ. ಆ ಅಸ್ಸಾಂನಲ್ಲಿರುವಂತಹ ಪರಮ ಪವಿತ್ರವಾದಂತಹ ಪುಣ್ಯ ಕ್ಷೇತ್ರ ಯಾವ್ದಪ್ಪ ಅಂತಂದ್ರೆ ಅದು ಶಕ್ತಿಪೀಠ ಕೂಡ ಹೌದು. ತಮ್ಗೆಲ್ಲ ಗೊತ್ತಿರೋ ಹಾಗೆ ಕಾಮಾಖ್ಯ ದೇವಿಯೇ ಶಕ್ತಿಪೀಠ. ಅದು ವಿಶೇಷವಾದಂತಹ ಮತ್ತು ಅದ್ಭುತವಾದಂತಹ ಪವಾಡ ಸ್ಥಳ. ದೇವಿಯ ಯೋನಿ ರೂಪದಲ್ಲಿ ಅದನ್ನು ಪೂಜೆಗೆ ಒಳಗಾಗ್ತಕ್ಕಂತಹ ಸ್ಥಳ, ದೇವಿಯ ಯೋನಿ ಬಿದ್ದಂತಹ ಸ್ಥಳ ಅಂತಲೂ ಕೂಡ ಅಲ್ಲಿ ನಮಗೆ ಪೌರಾಣಿಕ ಮತ್ತು ಚಾರಿತ್ರಿಕ ಹಿನ್ನೆಲೆಗಳು ತಿಳಿಸ್ಕೊಡ್ತದೆ. ಆ ಒಂದು ಪೀಠ ಎಷ್ಟು ಶಕ್ತಿ ಅಂತಂದ್ರೆ ಬಹುಶಃ ನಿಮ್ಗೆಲ್ಲ ಗೊತ್ತಿದೆ. ಅನೇಕ ರಾಜಕೀಯ ವ್ಯಕ್ತಿಗಳಿರಬಹುದು, ಸಿನಿಮಾ ನಟ ನಟಿಯರಿರಬಹುದು, ಅಷ್ಟೇ ಯಾಕೆ ದೊಡ್ಡ ದೊಡ್ಡ ಒಂದು ಬಿಸ್ನೆಸ್ ಮ್ಯಾನ್ಗಳಿರಬಹುದು, ಎಲ್ಲರೂ ಕೂಡ ಆ ಒಂದು ಕಾಮಾಖ್ಯ ಶಕ್ತಿ ಪೀಠಕ್ಕೆ ಹೋಗಿ ಆ ತಾಯಿಯ ದರ್ಶನ ಆಶೀರ್ವಾದವನ್ನ ಪಡೆದುಕೊಂಡು ಬರ್ತಾರೆ. ಯಾಕೆ ಅಂತಂದ್ರೆ ಅಲ್ಲಿ ಎಂತಹದ್ದೇ ಕಷ್ಟ ಇದ್ರೂ ಕೂಡ ಪರಿಹಾರ ಮಾಡುವಂತಹ ದಿವ್ಯವಾದಂತಹ ಶಕ್ತಿ ಆ ಕಾಮಾಖ್ಯ ಶಕ್ತಿ ಪೀಠಕ್ಕೆ ಇದೆ ಎನ್ನುವಂತಹದ್ದು ಒಂದು ಬಲವಾದ ನಂಬಿಕೆ. ಅದೇ ಹಿನ್ನೆಲೆಯಲ್ಲಿ ನಾವು ಕೂಡ ಅನೇಕ ಒಂದು ಪ್ರವಾಸ ಮಾಡುವ ಹಿನ್ನೆಲೆಯಲ್ಲಿ ಆ ಕಾಮಾಖ್ಯ ಒಂದು ಶಕ್ತಿ ಪೀಠಕ್ಕೆ ಹೋದಾಗ ಅಲ್ಲಿ ನಮಗಾದಂತಹ ಒಂದು ಅನುಭವ ಏನಿದೆ ಅದು ಲಲಿತಾ ಸಹಸ್ರನಾಮದ ಪವಾಡದ ಒಂದು ಮೊದಲನೇ ಭಾಗ. ಶ್ರೀ ಲಲಿತಾ ಮಹಾತ್ರಿಪುರ ಸುಂದರಿ ಪ್ರಸಾದ ಸಿದ್ಧಿದ್ವಾರ ಚಿಂತಿತ ಫಲಮವಾಪ್ತ್ಯರ್ಥೆ ಜಪೆ ವಿನಿಯೋಗಃ ಧ್ಯಾನಂ ಸಿಂಧೂರಾರುಣ ವಿಗ್ರಹಾಂ ತ್ರಿನಯನಾಂ ಮಾಣಿಕ್ಯ ಮೌಲಿ ಸ್ಫುರತ್ ತಾರಾನಾಯಕ ಶೇಖರಾಂ ಸ್ಮಿತಮುಖೀಮಾಪೀನ ವಕ್ಷೋರುಹಾಂ ಪಾಣಿಭ್ಯಾಮಲಿಪೂರ್ಣ. ಏನಾಯ್ತು ಅಂತಂದ್ರೆ ಅನೇಕ ದೇವಾನುದೇವತೆಗಳ ದರ್ಶನ ಅಂದ್ರೆ ಅನೇಕ ದೇವಸ್ಥಾನಗಳಲ್ಲಿ ಇರುವಂತಹ ದೇವಾನುದೇವತೆಗಳ ದರ್ಶನ ಮಾಡಿಕೊಂಡು ಕಾಮಾಖ್ಯದ ಗುಡಿಯ ಒಂದು ಪ್ರದಕ್ಷಿಣೆಯನ್ನು ಮುಗಿಸ್ಕೊಂಡು ತದನಂತರ ನಾವು ದೇವಸ್ಥಾನದಿಂದ ಹೊರಗಡೆ ಬಂದಾಗ ಅಲ್ಲಿ ಒಂದು ಆಶ್ರಮಕ್ಕೆ ಹೋಗುವ ಒಂದು ಮಾರ್ಗ ಅಂತ ಹೇಳಿ ಒಂದು ಬೋರ್ಡ್ ಇತ್ತು. ಯಾವ ಆಶ್ರಮ ಇದು, ಇಲ್ಲಿ ಯಾವ ಆಶ್ರಮ ಇದೆ, ಏನಿದೆ ಅಂತಕ್ಕಂಥ ನೋಡುವಂತ ಕುತೂಹಲ ಹಿನ್ನೆಲೆಯಲ್ಲಿ ನಾವು ಆ ಆಶ್ರಮಕ್ಕೆ ಹೋದ್ವಿ. ಆ ಆಶ್ರಮದಲ್ಲಿ ಒಬ್ಬ ಯೋಗಿಗಳು, ಒಬ್ಬ ಸಿದ್ಧಿ ಸಾಧಕರು ಇದ್ರು, ಗುರುಗಳಿದ್ರು. ಅವರು ನಮ್ಮನ್ನ ನೋಡಿದ ತಕ್ಷಣವೇ ನಮ್ಮ ಪೂರ್ವಾಪರಗಳೆಲ್ಲವನ್ನ ಅವರು ತಿಳಿಸಿಬಿಟ್ರು. ನೀವು ಇದೇ ಊರಿಂದ ಬಂದಿದ್ದೀರಿ, ನಿಮ್ಮ ಹೆಸರು ಇದೆ, ನಿಮ್ಮ ಜನ್ಮ ರಾಶಿ ನಕ್ಷತ್ರ ಇದೆ, ನೀವು ಹುಟ್ಟಿದಂತಹ ವಾರ ಕೂಡ ಇದೆ ಎನ್ನುವುದನ್ನ ಕೇವಲ ನಮ್ಮ ಮುಖವನ್ನ ನೋಡಿದ ತಕ್ಷಣ ಅವರೆಲ್ಲವನ್ನ ಹೇಳ್ಬಿಟ್ರು. ಆಮೇಲೆ ನೀವಿಲ್ಲಿ ಯಾಕೆ ಬಂದಿದ್ದೀರಿ ಅನ್ನೋದನ್ನು ಕೂಡ ಅವರು ನಮಗೆ ತಿಳಿಸ್ಬಿಟ್ರು. ಇದನ್ನ ನೋಡಿ ನಮಗೆಲ್ಲ ಆಶ್ಚರ್ಯ ಆಯ್ತು. ಕೇವಲ ಮುಖವನ್ನ ನೋಡ್ತಿದ್ದ ಹಾಗೆ ಕೆಲವೇ ನಿಮಿಷಗಳಲ್ಲಿ, ನಿಮಿಷವೂ ಅಲ್ಲ ಕೆಲವೇ ಸೆಕೆಂಡ್ಗಳಲ್ಲಿ ನಮ್ಮ ಎಲ್ಲ ಪೂರ್ವಪರಗಳನ್ನ, ನಮ್ಮ ಜನ್ಮ ನಕ್ಷತ್ರ ರಾಶಿಗಳನ್ನು ಕೂಡ ಸುಲಲಿತವಾಗಿ ನಿರ್ಗಳವಾಗಿ ಯಾವುದೇ ತಪ್ಪಿಲ್ದನೆ ಹೇಗೆ ಹೇಳ್ತಾರೆ ಅನ್ನುವಂತಹದ್ದು ಒಂದು ಕುತೂಹಲ ನಮ್ಮನ್ನ ಕಾಡ್ತು. ಆಗ ಇದನ್ನ ನಾವು ಆ ಗುರುಗಳಿಗೆ ಪ್ರಶ್ನೆ ಮಾಡಿದ್ವಿ, ಹೇಗೆ ಇದೆಲ್ಲ ಸಾಧ್ಯ ಅಂತ ಹೇಳಿ. ಬಹುತೇಕ ತಮ್ಮೆಲ್ಲರಿಗೂ ಗೊತ್ತಿದೆ, ತಾಂತ್ರಿಕ ಸಾಧನೆಯಲ್ಲಿ ಕರ್ಣಪಿಚಾಚಿಯ ಸಾಧನೆ ಅಂತ ಒಂದಿದೆ. ಆ ಕರ್ಣಪಿಚಾಚಿಯ ಸಾಧನೆ ಸಿದ್ಧಿಯನ್ನು ಮಾಡಿಕೊಂಡಂಥವ್ರಿಗೆ ಈ ರೀತಿಯಾದಂತಹ ಶಕ್ತಿ ಇರುತ್ತೆ ಅಂತ ನಮಗೆ ಗೊತ್ತಿತ್ತು. ಆದರೆ ಅಲ್ಲಿರುವಂತಹ ಯೋಗಿಗಳು ಇದು ಯಾವುದನ್ನು ಕೂಡ ಸಿದ್ಧಿ ಮಾಡ್ಕೊಂಡಿಲ್ಲ. ಅಂದ್ರೆ ಇದು ಯಾವುದೇ ತಾಂತ್ರಿಕ ಮಾಂತ್ರಿಕ ವಿದ್ಯೆಗಳಲ್ಲ, ಯಾವುದೇ ಕರ್ಣಪಿಚಾಚಿಯ ಒಂದು ಸಿದ್ಧಿಯನ್ನು ಕೂಡ ಅವರು ಮಾಡ್ಕೊಂಡಿಲ್ಲ. ಅವರು ಕೇವಲ ತಮ್ಮ ಸಾತ್ವಿಕ ಅನುಷ್ಠಾನದಿಂದ ಮತ್ತು ಜಪಶಕ್ತಿಯಿಂದ ಇಂತಹ ಒಂದು ಅಮೋಘವಾದಂತಹ ಸಿದ್ಧಿಯನ್ನ ಅವರು ಪಡೆದಿದ್ರು.
ಅಷ್ಟೇ ಅಲ್ಲ ಬಂಧುಗಳೇ, ಇನ್ನೊಂದು ವಿಶೇಷ ಏನಪ್ಪಾ ಅಂತಂದ್ರೆ ನಮ್ಮ ಮನೆಯಲ್ಲಿ ಯಾವ ಜಾಗದಲ್ಲಿ ಯಾವ ವಸ್ತು ಇದೆ ಅನ್ನೋದನ್ನು ಕೂಡ ಅತ್ಯಂತ ನಿಖರವಾಗಿ ಅವರು ಹೇಳ್ತಾ ಇದ್ರು. ಯಾವುದೇ ಉಪಕರಣ, ಸಾಧನ, ಈ ಅಂಜನ ಮತ್ತೆ ಕವಡೆ ಅಥವಾ ಮತ್ತೆ ಯಾವುದೇ ನಮ್ಮ ಜನ್ಮ ಕುಂಡಲಿ ಅಥವಾ ತಾಂಬೂಲ ಪ್ರಶ್ನೆ ಯಾವುದೂ ಇಲ್ಲದೆ ಕೇವಲ ನಮ್ಮ ಮುಖವನ್ನ ನೋಡಿದ ಕೆಲವೇ ಸೆಕೆಂಡುಗಳಲ್ಲಿ ಆ ಯೋಗಿಗಳು ನಮ್ಮೆಲ್ಲ ಪೂರ್ವಾಪರಗಳನ್ನು ತಿಳಿಸ್ತಾ ಇದ್ರು. ಇದನ್ನ ಕೇಳಿ ಅಥವಾ ನೋಡಿ ಆಶ್ಚರ್ಯಕ್ಕೆ ನಾವು ಒಳಗಾದ್ವಿ. ಆಗ ಅವರನ್ನ ನೇರವಾಗಿ ಮಾತಾಡ್ಸ್ಲಿಕ್ಕೆ ಪ್ರಯತ್ನ ಪಟ್ವಿ, ಆದರೆ ಅದು ಸಾಧ್ಯ ಆಗ್ಲಿಲ್ಲ. ಆದರೆ ಅವರ ಸಹಚರರು, ಅವರ ಹಿಂಬಾಲಕರು ಅಥವಾ ಅವರ ಒಂದು ಸೇವಾ ಮರಿಗಳಂತ ಏನಿರ್ತಾರೆ ಆ ಸೇವೆ ಮಾಡತಕ್ಕಂಥವ್ರನ್ನ ವಿಚಾರಿಸಿದ್ವಿ. ಇಷ್ಟೊಂದು ಸಾಧನೆ ಸಿದ್ಧಿ ಹೇಗೆ ಸಾಧ್ಯ, ಗುರುಗಳು ಇಷ್ಟೊಂದು ಸಾಧನೆ ಸಿದ್ಧಿನ ಹೇಗೆ ಮಾಡ್ತಾರೆ ಅಂತಂದಾಗ ಅವರಿಂದ ಬಂದಂತಹ ಒಂದೇ ಒಂದು ಉತ್ತರ ಅಂತಂದ್ರೆ ಲಲಿತಾ ಸಹಸ್ರನಾಮದ ಪಾರಾಯಣ. ಆ ಯೋಗಿಗಳ ಶಿಷ್ಯಂದ್ರು ಹೇಳಿದ್ರು, ನೋಡಿ ನಮ್ಮ ಗುರುಗಳು ದಿನಕ್ಕೆ 108 ಬಾರಿ ಲಲಿತಾ ಸಹಸ್ರನಾಮದ ಅನುಷ್ಠಾನವನ್ನ ಮಾಡ್ತಾರೆ. ಪ್ರತಿನಿತ್ಯ ಬೆಳಗ್ಗೆಯಿಂದ ಸಂಜೆ ಮುಗಿಯುವವರೆಗೂ ಕೂಡ 108 ಬಾರಿ ಅವರು ಲಲಿತಾ ಸಹಸ್ರನಾಮವನ್ನ ಪಾರಾಯಣ ಮಾಡಿ ತಾಯಿ ಬಾಲ ತ್ರಿಪುರ ಸುಂದರಿ ಅಮ್ಮನವರನ್ನ ಪೂಜೆ ಮಾಡಿ ಶ್ರೀಚಕ್ರ ಅನುಷ್ಠಾನವನ್ನ ಮಾಡಿ ಅವರು ಈ ಒಂದು ಸಿದ್ಧಿಯನ್ನ ಪಡೆದುಕೊಂಡಿದ್ದಾರೆ ಅನ್ನುವಂತಹ ವಿಷಯ ನಮಗೆ ತಿಳಿದು ಬಂತು. ಅಂದ್ರೆ ಯಾವುದೇ ಯಂತ್ರ, ಮಂತ್ರ, ತಂತ್ರ, ಈ ಕರ್ಣಪಿಚಾಚಿನಿ ವಶೀಕರಣ ಸಾಧನೆಗಳಿಲ್ಲದನೂ ಕೂಡ ಕೇವಲ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಮತ್ತು ಕಠಿಣವಾದಂತಹ ಅನುಷ್ಠಾನದಿಂದ ಇಂತಹ ಒಂದು ಅದ್ಭುತವಾದಂತಹ ಸಿದ್ಧಿ ಆ ಯೋಗಿಗಳಿಗೆ ಸಿಕ್ಕಿದೆ ಅಂತಕ್ಕಂಥದ್ದು ಗೊತ್ತಾಯ್ತು. ಇನ್ನೂ ವಿಶೇಷವಾದಂತ ವಿಚಾರ ಏನು ಅಂತಂದ್ರೆ ಅವರ ಶಿಷ್ಯರು ಹೇಳಿದಂತ ವಿಶೇಷ ಏನಪ್ಪಾ ಅಂತಂದ್ರೆ ಆ ಯೋಗಿಗಳು ಸಾಕ್ಷಾತ್ ಆ ಬಾಲ ತ್ರಿಪುರ ಸುಂದರಿ ಅಮ್ಮನವರ ಜೊತೆ ಅವರು ಮಾತಾಡ್ತಾರೆ. ಅಂದ್ರೆ ಆ ರೀತಿಯಾದಂತಹ ಒಂದು ದೈವಿಕ ಶಕ್ತಿ ಅವರಲ್ಲಿ ಸಿದ್ಧಿ ಇದೆ ಅನ್ನುವಂತಹದ್ದನ್ನ ಅವರು ತಿಳಿಸಿದ್ರು. ಇದನ್ನ ಕೇಳಿ ನಮಗೆ ಆಶ್ಚರ್ಯ ಆಯ್ತು. ಅಂದರೆ ಲಲಿತಾ ಸಹಸ್ರನಾಮದ ಒಂದು ಕಠಿಣ ಅನುಷ್ಠಾನದಿಂದ ಅಥವಾ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಒಬ್ಬ ಮನುಷ್ಯನ ಪೂರ್ವ ಪರ ಇಹಗಳನ್ನ ಅತ್ಯಂತ ಸುಲಲಿತವಾಗಿ ಹೇಳುವಂತಹ ಅಥವಾ ಅತ್ಯಂತ ಕಠಿಣವಾದ ಸಮಸ್ಯೆಗಳನ್ನು ಕೂಡ ಅತ್ಯಂತ ಕಡಿಮೆ ಸಮಯದಲ್ಲಿ ಬಗೆಹರಿಸಬಹುದಾದಂತಹ ಶಕ್ತಿ ಒಬ್ಬ ಮನುಷ್ಯನಿಗೆ ಬರ್ತದೆ ಎನ್ನುವಂಥದ್ದನ್ನ ಕೇಳಿ ಆಶ್ಚರ್ಯ ಆಯ್ತು. ಹೀಗೆ ಲಲಿತಾ ಸಹಸ್ರನಾಮದ ಒಂದು ಪವಾಡಗಳನ್ನ, ಚಮತ್ಕಾರಗಳನ್ನ ಹುಡುಕ್ತಾ ಹೋದಾಗ ನಮಗೆ ಈ ಘಟನೆಯನ್ನ ಹೇಳಲೇಬೇಕು ಅಂತ ಅನ್ನಿಸ್ತು. ಹಾಗಾಗಿ ಈ ಒಂದು ವಿಚಾರವನ್ನ ನಾವು ನಿಮ್ಮ ಮುಂದೆ ಹಂಚಿಕೊಂಡಿದ್ದೀವಿ. ಹಾಗೆ ನಿಮ್ಮ ಜೀವನದಲ್ಲೂ ಕೂಡ ನೀವೇನಾದ್ರೂ ಲಲಿತಾ ಸಹಸ್ರನಾಮದ ಪಠಣೆಯಿಂದ ಒಳಿತನ್ನ ಕಂಡಿದ್ರೆ ಅದನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಪ್ಪದೆ ಅದನ್ನ ಹಾಕಿ ನಿಮ್ಮ ಜೀವನದಲ್ಲಿ ನಡೆದಂತಹ ಅದ್ಭುತ ಘಟನೆಯನ್ನು ಕೂಡ ಒಂದು ಎಪಿಸೋಡ್ ಮಾಡಿ ಜನಗಳಿಗೆ ಮುಟ್ಟಿಸೋಣ. ಅದರ ಜೊತೆಗೆ ಲಲಿತಾ ಸಹಸ್ರನಾಮದಿಂದ ನಿಮಗೆ ಏನೆಲ್ಲ ಒಳ್ಳೇದಾಗಿದೆ ಅಂತಕ್ಕಂಥದ್ದನ್ನು ಕೂಡ ಕಮೆಂಟ್ ನಲ್ಲಿ ತಿಳಿಸಿ. ಯಾಕೆ ಅಂತಂದ್ರೆ ನಮ್ಮಿಂದ ಇದು 1000 ಜನಗಳಿಗೆ ತಲುಪುತ್ತೆ. ಆ 1000 ಜನಗಳಿಂದ ಲಕ್ಷ ಜನಗಳಿಗೆ, ಲಕ್ಷ ಜನಗಳಿಂದ ಕೋಟಿ ಜನಗಳಿಗೆ ಈ ದಿವ್ಯ ಔಷಧ ಲಲಿತಾ ಸಹಸ್ರನಾಮ ಅನ್ನುವಂತಹ ಈ ದಿವ್ಯ ಔಷಧ ಇಡೀ ಜಗತ್ತಿಗೆ ಸಿಗ್ಲಿ, ಜನಗಳ ಕಷ್ಟದಿಂದ ಹಾಗೂ ದುಃಖದಿಂದ ವಿಮುಕ್ತಿ ಆಗ್ಲಿ ಅಂತ ಹೇಳಿ ನಮ್ಮ ಸಂಸ್ಥೆ ಪ್ರಯತ್ನ ಮಾಡ್ತಾ ಇದೆ. ಹಾಗಾಗಿ ವೀಕ್ಷಕರೇ, ಇನ್ನು ಮುಂದೆ ನಿಮಗೆ ಪ್ರತಿ 2 ದಿವಸಕ್ಕೆ 1 ಸಲ ಅನ್ನುವಂತೆ ಒಂದು ವಿಡಿಯೋನ ಅಪ್ಲೋಡ್ ಮಾಡ್ತೀವಿ. ಆ ವಿಡಿಯೋದಲ್ಲಿ ಯಾರು ಈ ಲಲಿತಾ ಸಹಸ್ರನಾಮವನ್ನ ಓದಿ ಯಾವ್ಯಾವ ಕಷ್ಟಗಳಿಂದ ಅವರು ಮುಕ್ತಿಯನ್ನ ಪಡೆದಿದ್ರು ಅನ್ನುವಂಥದ್ದನ್ನ ನಾವು ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ. ಆತ್ಮೀಯರೇ, ಇಂತಹ ಸಾಕಷ್ಟು ಅನುಭವಗಳು ನಾವು ಇನ್ನು ಮುಂದಿನ ವಿಡಿಯೋಗಳಲ್ಲಿ ನಿಮಗೆ ತರ್ತಾ ಇದ್ದೇವೆ. ಅಂದ್ರೆ ಲಲಿತಾ ಸಹಸ್ರನಾಮದ ಪಾರಾಯಣದಿಂದ ಏನೆಲ್ಲ ಚಮತ್ಕಾರಗಳು ನಡೀತದೆ ಅನ್ನುವಂಥದ್ದನ್ನು ಕೂಡ ತಮ್ಮ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಸ್ಮಯದೊಂದಿಗೆ ನಾವು ಮತ್ತೆ ಭೇಟಿ ಆಗ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ನಮಸ್ತೆ.